ಇಲ್ಲಿ ನಾವು ಕೈಲಿ ಏನು ಜೋಡಿಸಿದ್ದು ಬಲ್ಬ್ ಇತ್ತು. ಬಲ್ಬ್ ಬದಲಾಗಿ ನಾವು ಏನು ಮಾಡಿದೆ ಈಗ ತಾಮ್ರ ತಂತಿ. ಸೊ ಸ್ವಿಚ್ಚನ್ನು ನಾನೇನು ಮಾಡ್ತೀನಿ ಈಗ ಆನ್ ಮಾಡ್ತೀನಿ. ಸ್ವಿಚ್ಚನ್ನು ಏನು ಮಾಡ್ತಾನೆ ಈಗ ಆನ್ ಮಾಡ್ತಾನೆ. ಸ್ವಿಚ್ ಆನ್ ಆಗೈತೆ ಅಂದರೆ ಈಗ ಏನಾಗೈತೆ ವಿದ್ಯುತ್ ಸರಬರಾಜು ಆಗೈತೆ. ಎಲ್ಲಿ ಈ ಮಂಡಲದಲ್ಲಿ ಏನಾಗೈತೆ ವಿದ್ಯುತ್ ಏನಾಗೈತೆ ಸರಬರಾಜು ಆಗ್ತಾಯಿದೆ ಇದನ್ನೆಲ್ಲ. ಸೊ ನೋಡೋಣ ಅಲ್ಲಿ ತನಕ ಇಲ್ಲಿ ಮತ್ತೊಂದು ಸೆಲ್ ಇತ್ತಲ್ಲ. ಓಕೆ, ಈ ಸೆಲ್ಲಿಗೆ ಬಲ್ಬ್ ಹಚ್ಕೊಂಡು ಜರ ನೋಡ್ರಿ. ಎಸ್, ಕರೆಂಟ್ ಆಯಿತು ಅಂದ್ರೆ ಮಂಡಲ ಸ್ಟಾರ್ಟ್ ಆಗೈತಿ. ಈಗ ನಾನೇನು ಮಾಡ್ತೀನಿ ಅದನ್ನು ಉಲ್ಟಾ ಜೋಡಿಸ್ತಾನೆ. ಪ್ಲಸ್ ಅದು ಪ್ಲಸ್ ಮೈನಸ್ ಹಿಂಗೆ ಉಲ್ಟಾ ಜೋಡಿಸಿದ. ಸೊ ಈಗ ಅವ್ನ ಕೈ ಏನಾದರೂ ಗಮನಿಸ್ರಿ, ಈಗ ಎರಡೂ ಉಲ್ಟಾ ಇದ್ದಾಗ ಏನಾದೀಪ ಅಂತ ತೆಗಿ ನೋಡ್ರಿ. ಯಾಕೆ ಬಿಸಿ ಆಯಿತು? ಎಸ್, ಭಾಳ ಬಿಸಿ ಐತ್ರಿ. ಅಂದ್ರೆ ವಿದ್ಯುತ್ ಹರಿವಾಗಿ ಏನು ಮಾಡ್ತೈತಿ ಹೇಳ್ರಿ? ಇಲ್ಲ, ಉಷ್ಣವನ್ನು ಬಿಡುಗಡೆ ಮಾಡ್ತೈತಿ, ಬಿಸಿಯನ್ನು ಉಂಟು ಮಾಡ್ತೈತಿ. ಇಲ್ಲಿ ಒಂದಕ್ಕೊಂದು ಏನು ಮಾಡಿದ್ವಿ ಹೇಳ್ರಿ ನಾವು ಉಲ್ಟಾ ಜೋಡಿಸಿದ್ವು. ಉಲ್ಟಾ ಜೋಡಿಸಿದಾಗ ಏನಾಗ್ತೈತಿ ಓವರ್ಲೋಡ್ ಅಂತ ಕರಿತಾವೆ ನಾವು. ಏನಂತ ಕರಿತಾರೋ ಓವರ್ಲೋಡ್ ಅಂತ ಕರೀತಾರೆ. ಓವರ್ಲೋಡ್ ಆಗಿದ್ದು ಏನಾಯಿತು ಶಾರ್ಟ್ ಆಯಿತು. ಇದೇನಾಯಿತು ಶಾರ್ಟ್ ಆಯಿತು, ಸುಟ್ಟು ಹೋಯಿತು. ಅದಕ್ಕೆ ತಂತಿಗಳನ್ನ ಜೋಡಿಸುವಾಗ ಸರಿಯಾಗಿ ಜೋಡಿಸ್ಬೇಕು. ಜೋಡಿಸದೇ ಇದ್ದಾಗ ಏನಾಗ್ತೈತಿ ಹೇಳ್ರಿ ಈ ರೀತಿ ಓವರ್ಲೋಡಾಗಿ ಏನಾಗ್ತೈತಿ ಶಾರ್ಟ್ ಆಗಿ ಸುಟ್ಟು ಹೋಗ್ತಿರ್ತಾವೆ. ಎಲ್ಲ ಅಷ್ಟೇ ಅಲ್ಲದೆ ಬಿಸಿ ಅನುಭವವನ್ನು ಸಹಿತ ಉಂಟು ಮಾಡ್ತೈತಿ. ಇಲ್ಲಿ ತಂತಿ ಕೈ ಹೆಚ್ಚು ನೋಡಪ್ಪ ಜನ ಏನಾಗೈತಿ ಸ್ವಲ್ಪ ಬೆಚ್ಚಗಾದಂಗೆ ಆಗೈತಿ. ಎಸ್, ಬಿಸಿ ಆಗೈತೆ ಸ್ವಲ್ಪ. ಹಾಂ, ನೋಡಿ ಒಂದು ಸ್ವಲ್ಪ ಈಗ ಏನಾಗೈತಿ ಇಲ್ಲಿ ಬಿಸಿ ಆಗ್ತಾ ಇದೆ ನೋಡೋಣ ರೀ. ಎಸ್, ಜರ್ಜರ್ ಏನಾಗೈತಿ ಬಿಸಿ ಆಗ್ತಾ ಇದೆ, ಹೌದಾ? ಎಸ್, ಈಗ ನಾವೇನು ಮಾಡಿದವಪ್ಪ ಅಂದ್ರೆ ಇದಕ್ಕೆ ಈಗ ಏನಂತ ಕರಿಬೋದು, ಎರಡು ಸೆಲ್ ಬ್ಯಾಟ್ರಿ ಅಂತ ಕರಿಬೋದು, ಹೌದಾ? ಸೊ ಎರಡು ಬ್ಯಾಟ್ರಿ ಇದ್ದಾಗ ಕರೆಂಟ್ ಏನಾಗ್ತೈತಿ ಹೆಚ್ಚಿಗೆ ಹೋಗ್ತಿರ್ತದೆ. ಯಾಕಂದ್ರೆ ಸ್ಟೋರೇಜ್ ಏನಾಗಿರ್ತೈತಿ ಹೆಚ್ಚಿಗೆ ಇರ್ತೈತಿ. ಸೊ ನೋಡೋಣ, ಬಿಸಿ ಆಗ್ತಾ ಇದೆ ನೋಡಿ, ಚೆಕ್ ಮಾಡು. ಸ್ವಲ್ಪ ಬಿಸಿ ಐತಿ, ಸ್ವಲ್ಪ ಬಿಸಿ ಆಗ್ತಾ ಇದೆ. ಯಾಕಿದನ್ನು ಹೇಳೈತೆ ಅಂದ್ರೆ ಕರೆಂಟ್ ಹರಿಯುವಾಗ ವಿದ್ಯುತ್ ಏನು ಮಾಡ್ತೈತಿ ಹರಿಯುವಾಗ ಏನು ಮಾಡಿದೀಪ ಅಂದ್ರೆ ಇದರಲ್ಲಿ ಬಿಸಿ ಉಷ್ಣವನ್ನು ಉಂಟು ಮಾಡ್ತೈತಿ. ನೆನ್ಪಿಟ್ಕೋರಿ, ಏನು ಬಿಡುಗಡೆ ಮಾಡ್ತೈತಿ ಉಷ್ಣವನ್ನು ಬಿಡುಗಡೆ ಮಾಡ್ತೈತಿ. ನೆನಪಿರ್ಲಿದ್ದು ನೀವು. ಇದಕ್ಕೆ ನಾವು ಉಷ್ಣೋತ್ಪನ್ನ ಪರಿಣಾಮ ಅಂತ ಕರಿತಾವೆ. ಯಾವ ಪರಿಣಾಮ? ಉಷ್ಣೋತ್ಪನ್ನ ಪರಿಣಾಮ. ವಿದ್ಯುತ್ ವಾಹಕದಲ್ಲಿ ಹರಿಯುವಾಗ ಇಲ್ಲೇನು ಮಾಡ್ತೈತಿ ಹೇಳ್ರಿ ಉಷ್ಣವನ್ನು ಬಿಡುಗಡೆ ಮಾಡ್ತೈತಿ. ನೋಡಿರಿ ಇಲ್ಲಿ ಏನಾಗೈತಿ ಈಗ ಬಿಸಿ ಆಗ್ತಾ ಇದೆ. ಸ್ವಲ್ಪ ಇನ್ನೂ ಆಗ್ತೈತಿ. ಇದು ಒಂದು ಸ್ವಲ್ಪ ಭಾಳ ಹೊತ್ತು ಬಿಟ್ಟು ಅಂದ್ರೆ ಏನಾದೈತಿ ಬಿಸಿ ಆಗ್ತೈತಿ. ಈಗ ನಾವು ಬಲ್ಬ್ ಹಚ್ಕೊಂಡು ಇದ್ರ ಬದಲಾಗಿ ಬಲ್ಬ್ ತೆಗಿ ಒಂದು ವೈರ್ ಕಡೆ ತೆಗಿ, ಬೇಗ ಹಚ್ಚು ಬಲ್ಬ. ಓಕೆ, ಏನು ಮಾಡಿದ ನಾವು ಬಲ್ಲ ಸ್ಟಾರ್ಟ್ ಇದೆ, ಸ್ವಿಚ್ ಆನ್ ಇದೆ. ನೋಡೋಣ ನಾವು ವಿದ್ಯುತ್ ಹರಿಯುವಾಗ ಮತ್ತೇನಾದರೂ ಲಕ್ಷಣ ಮಾಡ್ತೈತೇನ, ಈ ಬಲ್ಬ್ ಏನಾದರೂ ಬಿಸಿ ಆಗ್ತೈತೆ ಚೆಕ್ ಮಾಡೋಣ ರೀ, ಹೌದಾ? ಎಸ್, ಒಂದು ಸ್ವಲ್ಪ ಸಮಯ ಬೇಕಲ್ಲ ಅದಕ್ಕೆ. ಏನು ಬೇಗನೆ ಬಿಸಿ ಆಗ್ತೈತಿ ಇಲ್ಲ ನೋಡೋಣ ರೀ, ಒಂದು ಸ್ವಲ್ಪ ವೇಟ್ ಮಾಡೋಣ. ಟೈಮ್ ಆಗೈತಲ್ಲ, ಓಕೆ ಚೆಕ್ ಮಾಡೋಣ ರೀ. ವಿದ್ಯುತ್ ಸರಬರಾಜು ಆಗ್ತಾಯಿತ್ತು ನಿರಂತರವಾಗಿ. ಬಲ್ಬ್ಗೆ ಬಾಪ ಕೈ ಹಚ್ಚು, ಬಲ್ಪ್ ಇಡಿ. ಏನಾಗೈತಿ ಜೋರ್ಲಿ ಹೇಳು, ಬಿಸಿ ಆಗೈತಿ. ಹಂಗೆ ವಿದ್ಯುತ್ ಹರಿಯುವಾಗ ಏನು ಮಾಡಿದೀಪ ಆ ಥರ ಉಷ್ಣವನ್ನು ಬಿಡುಗಡೆ ಮಾಡ್ತೈತಿ. ಏನು ಬಿಡುಗಡೆ ಮಾಡ್ತೈತಿ? ಇದಕ್ಕೆ ವಿದ್ಯುತ್ತಿನ ಉಷ್ಣ ಉತ್ಪನ್ನ ಪರಿಣಾಮ. ಉಷ್ಣ ಉತ್ಪನ್ನ ಐತಿನಲ್ಲ ಅಲ್ಲಿ, ಅದಕ್ಕೆ ವಿದ್ಯುತ್ತಿನ ಉಷ್ಣ ಪರಿಣಾಮ ಅಂದ್ರೇನ? ವಿದ್ಯುತ್ ವಾಹಕದಲ್ಲಿ ಹರಿಯುವಾಗ, ಎಲ್ಲಿ ವಿದ್ಯುತ್ ವಾಹಕದಲ್ಲಿ ಹರಿಯುವಾಗ ವಾಹಕದಲ್ಲಿ ಏನು ಉಂಟು ಮಾಡ್ತೈತಿ ಉಷ್ಣವನ್ನು ಬಿಡುಗಡೆ ಮಾಡ್ತಾ ಇದಲ್ಲ. ಇದಕ್ಕೆ ನಾವು ವಿದ್ಯುತ್ತಿನ ಉಷ್ಣೋತ್ಪನ್ನ ಪರಿಣಾಮ. ಯಾವ ಪರಿಣಾಮ? ಉಷ್ಣ ಉತ್ಪನ್ನ ಪರಿಣಾಮ ಅಂತ ನಾವು ಕರಿತಾ ಇದ್ದಾವೆ. ನೋಡ್ರಿ ಬಿಸಿ ಆಗೈತಿ. ಎಸ್, ಏನಾಗೈತಿ ಬಿಸಿ ಆಗೈತಿ. ಬೇಕಾದ್ರೆ ಚೆಕ್ ಮಾಡ್ರಿ ನೀವು. ಮನ್ಯಾಗ ಇಂಥ ದೊಡ್ಡ ಬಲ್ಪ್ಗಳನ್ನ ಕೈ ಹಚ್ಚಂಗಿಲ್ಲ. ಹಂಗಾರೆ ಈ ಒಂದು ಬಿಸಿ ಅನುಭವ ಏನು ಉಂಟು ಮಾಡೈತ್ಲೆ, ಇದರಿಂದಾಗಿ ನಮ್ಮಲ್ಲಿ ಕೆಲವೊಂದು ಸಾಧನಗಳನ್ನ ನಾವು ರೆಡಿ ಮಾಡಿದಾವೆ. ಏನು ರೆಡಿ ಮಾಡಿದಾವೆ? ಸಾಧನ. ಉದಾಹರಣೆ, ನಾವು ಬಟ್ಟೆಗಳನ್ನು ಇಸ್ತ್ರಿ ಮಾಡ್ಬೇಕಾರೆ, ಐರನ್ ಯೂಸ್ ಮಾಡ್ತಾವನಿಲ್ಲ, ಅಲ್ಲಿ ಕರೆಂಟ್ ಸ್ಟಾರ್ಟ್ ಆದೈತಿ, ಅಲ್ಲಿ ಸ್ವಿಚ್ ಆನ್ ಮಾಡ್ತೇರಿ, ಇಸ್ತ್ರಿ ಪೆಟ್ಟಿಗೆ ಇರ್ತೈತಿ, ಅದೇನಾದೈತಿ ಅಲ್ಲಿ ಯಾರು ಉರಿ ಹಚ್ಚಿರು ಇಲ್ಲ. ಅದಕ್ಕೆ ಕಾರಣ ಇದೆ ನೋಡಿ, ವಿದ್ಯುತ್ತಿನ ಈ ಗುಣನ. ಅಲ್ಲೇನಾದೈತಿ ಬಿಸಿ ಆತೈತಿ. ವಿದ್ಯುತ್ ಹರಿಯಲು ಬಿಡಂಗಿಲ್ಲ. ಹರಿವು ಬದಲಾಗಿ ಏನು ಮಾಡ್ತೈತಿ ಉಷ್ಣವನ್ನು ಉಂಟು ಮಾಡ್ತೈತಿ. ಅಂಥವು ಮತ್ತು ಸಾಧನ ಹೇಳ್ರಿ ನೋಡೋಣ. ಎಸ್, ಮನ್ಯಾಗ ನೀರು ಕಾಯಿಸೋ ಕೊಯ್ಲುಗಳಾಗಿರ್ಬೋದು. ಮತ್ತೆ ಯಾವುದು ಒಲೆ ಇರ್ತಾಗೋದೈತಿ, ವಿದ್ಯುತ್ ಒಲೆ ಅಂತಾರಲ್ಲ, ಸೆಗಡಿ ಅಂತಿರಲಿ ನೀವು, ವಿದ್ಯುತ್ ಒಲೆಗಳು. ಮತ್ತು ಸೋಲಾರ್ ಬರಂಗಿಲ್ಲ ಇಲ್ಲಿ. ನಾವು ಇಲ್ಲಿ ಕರೆಂಟ್ ಅದಟ್ಟ ಸೋಲಾರ್ ನಂತರ ಅದು ನೀರು ಕಾಸೋದು ಅದು ಬೇರೆ ಅದು ಕರೆಕ್ಟ್ ಅದ. ಬಟ್ ಈಗ ಬೇಡ ಅದ. ವಿದ್ಯುತ್ತನ್ನು ನಾವು ಯೂಸ್ ಮಾಡ್ಕೊಂಡು ಮಾಡ್ತಿರ್ತಾವೆ, ಬಿಸಿ ಆಗ್ತಿರ್ತಾವೆ ನೋಡಿರಿ. ಉದಾಹರಣೆ, ಇವತ್ತು ಕರೆಂಟ್ ಒಲೆಗಳು ಬಂದವು ನೋಡಿದ್ರಿ, ಚಹಾ ಮಾಡೋಕೆ ಅಡುಗೆ ಮಾಡೋಕೆ ಯೂಸ್ ಮಾಡ್ತಾರೆ ನೋಡಿದ್ರಲ್ಲ. ಸ್ವಿಚ್ ಹಾಕ್ತಿರ್ತಾರೋ, ಹಿಂಗೆ ಚೌಕ್ ಬಾಕ್ಸ್ಗೆ ಇರ್ತಾವೆ, ಪ್ಲೇಟ್ಗೆ ಇರ್ತಾವೆ, ಅದ್ರ ಮ್ಯಾಗ ಇಡ್ತಾರೋ, ಬಟನ್ ಒತ್ತರು. ಬಟನ್ ಒತ್ತಿದ ನಮಗೆ ಎಷ್ಟು ಬೇಕು ಅಷ್ಟು ಬಿಸಿ ಆದೈತಿ ಅಂತಾನೆ.
ಇದನ್ನೆಲ್ಲ ಮೊಬೈಲ್ ಚಾರ್ಜ್ ಮಾಡೋ ಮೊಬೈಲ್ ಏನಾಗ್ತೈತಿ ಹೀಟ್ ಆಗ್ತೈತಿ, ಚಾರ್ಜರ್ ಹೀಟ್ ಆಗ್ತಿರ್ತಾವನೆಲ್ಲ. ಇದೆಲ್ಲ ಎಲ್ಲಿದು ಬರ್ತದೆ? ಅಥವಾ ಈಗ ಹೇರ್ ಡ್ರೈ ಮಾಡ್ತಾರೆ ನೋಡಿದೇನಿಲ್ಲ, ಹಸಿ ಕೂದಲು ಅದು ಒಣಗಿಸ್ತಿರ್ತಾರೆ ನೋಡಿದೇನಿಲ್ಲ, ಅವಾಗ ಅದು ಬಿಸಿ ಗಾಳಿ ಬರ್ತೀವಿ ನೋಡಿದಿರಿ. ಎಸ್, ಆ ಥರ ಇರ್ಬೋದು. ಹೌದಾ? ಹಾಂ. ಇನ್ನು ನೆಕ್ಸ್ಟ್ ಸ್ವಿಚ್ ಇರ್ತಾವೆ ಓದಿದ್ದೀನಲ್ಲಿ. ಈಗ ಉದಾಹರಣೆ ಸ್ವಿಚ್ ಏನಕ್ಕೆ ಫ್ಯೂಸ್ ಇರ್ತಾವೆ ಓದಿದ್ದೆ, ಫ್ಯೂಸ್ಗಳಲ್ಲಿ ಯೂಸ್ ಮಾಡ್ತಿರ್ತಾರೆ. ಅಂದರೆ ಇವೆಲ್ಲ ಏನಪ್ಪ ಆ ಥರ ಉಷ್ಣದ ಮೇಲೆ ಕೆಲಸ ಮಾಡ್ತಿರ್ತಾವೆ. ಎದ್ರ ಮೇಲೆ ಕೆಲಸ ಮಾಡ್ತಿರ್ತಾವೆ? ಉಷ್ಣ. ಅಂದ್ರೆ ಅಲ್ಲಿ ಯಾಕೆ ಉಷ್ಣ ಬಿಡುಗಡೆ ಆದೈತೆ ಅಂದ್ರೆ ವಿದ್ಯುತ್ ಕಾರಣ. ವಿದ್ಯುತ್ಗೆ ಅಡಚಣೆ ಏನಾದರೂ ಆಯ್ತಂದ್ರೆ ವಿದ್ಯುತ್ಗೆ ನೋಡಲ್ಲ, ಇಲ್ಲಿ ತನಕ ಕರೆಂಟ್ ಪಾಸ್ ಆಗೈತಿ, ಇದ್ರ ಮುಂದೆ ಪಾಸ್ ಆಗೈತೇನ ಇಲ್ಲ. ಅವಾಗ ಕರೆಂಟ್ ಏನಾದೈತಿ, ವಿದ್ಯುತ್ ಬದಲಾಗಿ ಏನು ಮಾಡೈತಿ, ಉಷ್ಣವನ್ನು ಬಿಡುಗಡೆ ಮಾಡ್ತೈತಿ. ಕೈ ಹಚ್ಚಿರಿ ನಾನು ಏನಾಗೈತಿ, ಇನ್ನು ಕರ್ಗಿತ್ತ ಹೆಚ್ಚು ಬಿಸಿ ಆಗೈತಿ ಅಥವಾ ಕಡಿಮೆ ಆಗೈತಿ? ಹೆಚ್ಚಾಗೈತಿ. ನೆನ್ಪಿಟ್ಕೋರಿ, ಯಾವಾಗ ಹೆಚ್ಚಾದೈತಿ ಹೇಳ್ರಿ? ನಿರಂತರ ವಿದ್ಯುತ್ತನ್ನು ಕೊಟ್ಟಾಗ. ಬೇಗನೆ ಕೊಟ್ಟಾಗ ಬೇಗನೆ ಬಿಸಿ ಆದಿದ್ದೇನ ಇಲ್ಲ, ಬೇಗನೆ ಏನಾಗಂಗಿಲ್ಲ ಹೇಳ್ರಿ, ಬಿಸಿ ಆಗಂಗಿಲ್ಲ. ನಿರಂತರವಾಗಿ ನಾವು ವಿದ್ಯುತ್ತನ್ನು ಕೊಟ್ಟು ಅಂದ್ರೆ ಅಲ್ಲಿ ಉಷ್ಣ ಕಂಟಿನ್ಯೂಸ್ ಆಗಿ ಏನಾಗ್ತದೆ, ಬಿಡುಗಡೆ ಆಗ್ತಿರ್ತದೆ. ಇದಕ್ಕೆ ನಾವು ಯಾವ ನಿಯಮ ಕರಿತಾವ್ರಿ? ವಿದ್ಯುತ್ತಿನ ಉಷ್ಣ ಉತ್ಪನ್ನ ನಿಯಮ ಅಥವಾ ಪರಿಣಾಮ ಅಥವಾ ನಾವು ಕರಿತಾವೆ. ವಿದ್ಯುತ್ ಉಂಟು ಮಾಡ್ತಕ್ಕಂಥ ಒಂದು ಲಕ್ಷಣ ಅದ. ಅರ್ಥ ಆಯ್ತಲ್ಲ? ಎಸ್.